ಎಲ್ಲರಿಗೂ ಸಮಪಾಲು ಸಮಬಾಳು ಕೊಡ್ಲಿಕ್ಕೆ ಆ ದಿಕ್ಕಿನಲ್ಲಿ ನಡೆದಿದೆ. 6 priorities ಈ 6 ಅಭಿವೃದ್ಧಿ ಆಯಾಮಗಳು ಯಾರು ಹೇಳಿದ್ರು? ದೊಡ್ಡ ಯೋಜನೆಗಳು ಅಂದ್ರೆ ಏನು? ನೀರಾವರಿ ಯೋಜನೆಗಳಿಗೆ ಕೇಳಪ್ಪ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿ 2,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನರ್ ಇರಿಗೇಷನ್ಗೆ 1,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಇವೆರಡೂ ಸೇರಿ ಸುಮಾರು 23,000 ಕೋಟಿ ಆಗುತ್ತೆ. ಹೋದ್ ಸಾರಿ 16,000 ಕೋಟಿ ಇತ್ತು, ಈ ವರ್ಷ ಜಾಸ್ತಿ ಆಗಿದೆ. ಆಮೇಲೆ ಬೆಂಗಳೂರು ನಗರಕ್ಕೆ 3,000 ಕೋಟಿ ಕೊಟ್ಟಿದ್ದು, ಈ ಸಾರಿ 7,000 ಕೋಟಿ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದ ಅಭಿವೃದ್ಧಿಗೆ 54,000 ಕೋಟಿ ರೂಪಾಯಿಗಳು ವಿವಿಧ ಇದಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು ರಿಂಗ್ ರೋಡ್ಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಆಮೇಲೆ ಟನಲ್ ಮಾಡಲಿಕ್ಕೆ ಸುಮಾರು 40,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇವೆಲ್ಲ ಬಜೆಟ್ನಲ್ಲಿ ಹೇಳಿದ್ದೀವಿ, ನೀವೆಲ್ಲ ನೋಡಬೇಕು ಬಜೆಟ್ನ. ಪ್ರಮುಖವಾದ ರಾಜ್ಯ ರಸ್ತೆಗಳು ಸರಿ. ನೋಡಪ್ಪ, ಹೋದ ವರ್ಷ 55,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಮುಂದಿನ ವರ್ಷಕ್ಕೆ 83,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಸುಮಾರು 47% ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಟು ಸೇ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ. ಅದರರ್ಥ ಹೋದ ವರ್ಷ 55,000 ಕೋಟಿ, ಈ ವರ್ಷ 83,000 ಕೋಟಿ, 47% ಸುಮಾರು 47% ಇನ್ಕ್ರೀಸ್ ಗ್ರೋತ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮಾನದಂಡ ಒಳಗಡೆನೆ ಇದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ ಯಾಕೆ ಕೇಳೇ ಇಲ್ಲ ನೀನು? 56% ಕೇಳೇ ಇಲ್ಲ. ಕೇಳೇ ಇಲ್ವಲ್ಲಪ್ಪ ನೀನು. ಅವ್ರು 56% ಇದ್ದಾರೆ. ಅವರು 56, ನಮ್ದು 24.91, 95. ಸಿದ್ದರಾಮಯ್ಯವರು ಮನಪೂರ್ವವಾಗಿ ಎಲ್ಲ ಕೈಗಳು ಕೊಡ್ತಾರೆ ಅಂತಾರೆ, ಆದ್ರೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವರ ಕೈ ಕಟ್ಟಾಕಿದ್ಯಾ ಅಂತ ಪುನಃ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಯಾರಪ್ಪ ಅವರು ಕೇಳೋದು? ಸರ್, 7th ಪೇ ಕಮಿಷನ್ ಹೇಳಿ. 7th ಪೇ ಕಮಿಷನ್, 7th ಪೇ ಕಮಿಷನ್ಗೆ ಸುಮಾರು 19,000 ಚಿಲ್ಲರೆ ಕೋಟಿ ಕೊಟ್ಟದು. ಅದು ಯಾವ ಸರ್ಕಾರ ಕೊಟ್ಟದು? 27% ಕೊಟ್ಟದು. ಯಾವ್ದ ಕೊಟ್ಟದು? 7th ಪೇ ಕಮಿಷನ್. 7th ಪೇ ಕಮಿಷನ್ ಜಾರಿ ಮಾಡಿದ್ವಲ್ಲ. ಆಮೇಲೆ ಈ ಸರ್ಕಾರ ಕೈ ಕಟ್ಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೈಲ್ವಾನರುಗಳಿಗೆ, ಮಿಡ್ ಡೇ ಮೀಲ್ಗೆ, ಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆಲ್ಲ ಹೆಚ್ಚು ಮಾಡಕ್ಕಾಯ್ತಿತ್ತ? ಅರ್ಚಕರಿಗೆ ಎಲ್ರಿಗೂ ಹೆಚ್ಚು ಮಾಡಕ್ಕಾಯ್ತಿತ್ತ? ಕೈ ಕಟ್ಬಿಟ್ಟಿದೆ. ಇನ್ನೊಂದು, ಕೆಲವೊಂದು ಕಡೆ ವೃತ್ತಿ ತೆರಿಗೆಯನ್ನ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ತಿಂಗಳು. ಒಂದು 50-60 ಕೋಟಿ ಆದಾಯ ಬರೋದಕ್ಕೆ ಈಗ ಸುಮ್ಮನೆ ನೀವು ತೆರಿಗೆನೇ ಹೆಚ್ಚು ಮಾಡಬೇಡಿ ಅಂತಂದ್ರೆ ಹೆಂಗೆ? ಇಲ್ಲ ಅಂದಿದ್ರೆ ಟ್ಯಾಕ್ಸ್ಲೆಸ್ ಬಜೆಟ್ ಆಗ್ತಿತ್ತಲ್ಲ ಅಂತ ಹೇಳ್ತೀನಿ. ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸು ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಇಟ್ ಇಸ್ ಕ್ವೈಟ್ ನೆಗ್ಲಿಜಿಬಲ್ ಸರ್. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಇದು ಅದೇ 100 ರೂಪಾಯಿ ಒಂದು ವರ್ಷಕ್ಕೆ, ಅದು 100 ರೂಪಾಯಿ ಪರ್ ಇಯರ್.